ದೇವರ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ. ಹೋಪ್ ಟಿವಿ ಚಾನಲನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರನ್ನ ಶ್ರೀಮತಿ ಅಮ್ರೋಹಿ ಸುರೇಂದ್ರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವಂಥವಳಾಗಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನೀತಿ ಸ್ವರೂಪನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಹೇಳಲಿಕ್ಕೆ ಹೋಗುವಾಗ ಮತ್ತು ಅನೇಕ ವೀಕ್ಷಕರು ಈ ಒಂದು ದೇವರ ವಾಕ್ಯವನ್ನು ಕೇಳಲಿಕ್ಕಿರುವಾಗ ತಂದೆಯೇ, ನೀನು ತಾನೇ ಅವರ ಜೊತೆಗಾರನಾಗಿದ್ದುಕೊಂಡು ಅವರ ಹೃದಯದಲ್ಲಿ ಇದ್ದುಕೊಂಡು ಸ್ವಾಮಿ ಈ ವಾಕ್ಯವನ್ನು ಕೇಳಿ ಸ್ವಾಮಿ, ವಾಕ್ಯದ ಪ್ರಕಾರವಾಗಿ ಅವರು ನಡೀಲಿಕ್ಕಾಗುವಂತೆ ಅವರ ಮನಸ್ಸುಗಳನ್ನು ಅವರ ಹೃದಯವನ್ನು ನೀನು ಶುದ್ಧಪಡಿಸು, ತೆರೆಯ ಮಾಡು ಎಂಬುದಾಗಿ ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದೇವರ ವಾಕ್ಯವನ್ನು ಹಂಚಲಿಕ್ಕಿರುವಂಥ ನನ್ನನ್ನು ಸಹ ನಿನ್ನ ಸೇವೆಯಲ್ಲಿ ಉಪಯೋಗ ಮಾಡಿಕೊಳ್ಳಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇನ್. ಈ ದಿನದ ನನ್ನ ಸಂದೇಶದ ಒಂದು ಮುಖ್ಯ ಶಿರೋನಾಮಿಯು ಕಮ್ ಅಪ್ ಎಂಬುದಾಗಿ, ಅಂದರೆ ಮೇಲಕ್ಕೆ ಹತ್ತಿ ಬಾ ಎಂಬುದಾಗಿ. ಈ ಒಂದು ಸನ್ನಿವೇಶವನ್ನು ನಾನು ಈ ಒಂದು ಚರಿತ್ರೆಯಲ್ಲಿ ನಾನು ತೆಗೆದುಕೊಂಡಂತಾಳಾಗಿದ್ದೇನೆ. 1 ಸಮುವೇಲ 14ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ನಾವು ಓದಿಕೊಳ್ಳಬೇಕಾದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇವರಿಬ್ಬರು ಫಿಲಿಸ್ಟಿಯರ ಕಾವಲು ದಂಡಿನವರಿಗೆ ಕಾಣಿಸಿಕೊಂಡಾಗ ಅವರು, ಇಗೋ, ಇಬ್ರಿಯರು ತಾವು ಅಡಗಿಕೊಂಡಿದ್ದ ಗುಹೆಗಳಿಂದ ಹೊರಗೆ ಬರುತ್ತಲಿದ್ದಾರೆ ಎಂದು ತಮ್ಮೊಳಗೆ ಮಾತನಾಡಿಕೊಂಡು ಯೋನಾತಾನನಿಗೂ ಅವನ ಯುದ್ಧ ಆಯುಧಗಳನ್ನು ಹೊರುವವನಿಗೂ, ಹತ್ತಿ ನಮ್ಮ ಬಳಿಗೆ ಬನ್ನಿರಿ, ನಿಮಗೆ ಕಾರ್ಯವನ್ನು ತೋರಿಸಿಕೊಡುತ್ತೇವೆ ಅಂದರು ಎಂಬುದಾಗಿ. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡಬೇಕಾದ್ರೆ ಇಸ್ರಾಯೇಲರು ವಿರುದ್ಧವಾಗಿ ಫಿಲಿಸ್ಟಿಯರು ಯುದ್ಧಕ್ಕೆ ಬಂದಂಥ ಒಂದು ಸಮಯ ಇದಾಗಿತ್ತು. ಇಸ್ರಾಯೇಲರು ಆಯುಧಗಳಿಲ್ಲದೆ ಯುದ್ಧಕ್ಕೆ ಹೊರಟಂಥ ಈ ಒಂದು ಸಂದರ್ಭವಾಗಿತ್ತು. ಯಾಕೆ ಇಸ್ರಾಯೇಲರಲ್ಲಿ ಆಯುಧಗಳು ಇರಲಿಲ್ಲವಾ ಎಂಬುದಾಗಿ ನಮಗೆ ಪ್ರಶ್ನೆ ಬರುವಂಥದ್ದಾಗಿರ್ತದೆ. ಯಾಕೆಂದರೆ ಫಿಲಿಸ್ಟಿಯರು ತಾನೇ ಇವರ ಒಂದು ಆಯುಧಗಳನ್ನು ಅವರು ಸಿದ್ಧಪಡಿಸುವಂಥವರಾಗಿದ್ದರು. ಆದುದರಿಂದ ಅವರ ಬಳಿಗೆ ಹೋಗಿ ಅವರು ಆಯುಧಗಳನ್ನು ಸಿದ್ಧಪಡಿಸುವುದು ಬೇಡ ಎಂಬುದಾಗಿ ಅಂದುಕೊಂಡು ಅವರೇನು ಮಾಡಿದ್ದಾರೆ, ಇಲ್ಲಿ ಇಸ್ರಾಯೇಲರು ಆಯುಧಗಳು ಇಲ್ಲದಂಥ ಒಂದು ಸಂದರ್ಭದಲ್ಲಿ ಯುದ್ಧಕ್ಕೆ ಹೊರಟಂಥ ಒಂದು ಸಂದರ್ಭವು ಇದಾಗಿರ್ತದೆ. ಸೌಲನು ಮತ್ತು ಯೋನಾಥಾನರ ಕೈಯಲ್ಲಿ ಹೊರತು ಬೇರೆ ಯಾರ ಕೈಯಲ್ಲಿ ಸಹ ಯುದ್ಧದ ಆಯುಧಗಳು ಇಲ್ಲದೇ ಇರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇವರ ಕೈಯಲ್ಲಿ ಮಾತ್ರ ಕತ್ತಿಗಳು, ಬರ್ಜಿಗಳು ಇದ್ದದ್ದು, ಮಿಕ್ಕಾದವರ ಕೈಯಲ್ಲಿ ಆಯುಧಗಳು ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯವು ನಮಗೆ 1 ಸಮುವೇಲ 13:22ನೇ ಅಧ್ಯಾಯದಲ್ಲಿ ನಮಗೆ 22ನೇ ವಚನದಲ್ಲಿ ನಮಗೆ ತಿಳಿಸಿಕೊಡುವಂಥದ್ದಾಗಿರ್ತದೆ. 14ನೇ ಅಧ್ಯಾಯದ ಒಂದು ಪ್ರಾರಂಭದಲ್ಲಿ ನಾವು ನೋಡಬೇಕಾದ್ರೆ ಸೌಲನು ತನ್ನ ಡೇರೆಯಲ್ಲಿ ಇದ್ದಂಥ ಒಂದು ಸಮಯವಾಗಿರ್ತದೆ. ಆಗ ಯೋನಾಥಾನನು ಮತ್ತು ಆತನ ಯುದ್ಧ ಆಯುಧಗಳನ್ನು ಹೊರುವಂಥ ವ್ಯಕ್ತಿ ಅವರಿಬ್ಬರು ಏನು ಮಾಡ್ತಾರೆ, ಫಿಲಿಸ್ಟಿಯರು ಅಡಗಿಕೊಂಡಿದ್ದ ಆ ಒಂದು ಗುಡ್ಡದ ಬಳಿಗೆ ಹೋಗಬೇಕು ಎಂಬುದಾಗಿ ತೀರ್ಮಾನವನ್ನು ಮಾಡಿ ಅವರಿಬ್ಬರು ಆ ಒಂದು ಗುಡ್ಡದ ಬಳಿಗೆ ಹೋಗುವುದನ್ನು ನಾವು ನೋಡ್ತೀವಿ. ಯೋನಾಥಾನನ ಆಯುಧವರುವವರು ಮತ್ತು ಯೋನಾಥಾನನು ಇಬ್ಬರ ನಡುವೆ ಅನೇಕ ಸಂಭಾಷಣೆಗಳು ನಡೆಯೋದನ್ನು ನಾವು ಅದರ ಮಧ್ಯದಲ್ಲಿ ನಾವು ನೋಡ್ತೇವೆ. ಆಗ ಅವರಿಬ್ಬರು ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಯೋನಾಥಾನನು ಒಂದು ಗುರುತನ್ನು ಆತನಿಗೆ ಹೇಳ್ತಾನೆ. ಫಿಲಿಸ್ಟಿಯರು ನಮಗೆ ಹೇಳುವುದಾದರೆ ಏನಂತ, ನೀನು ಮೇಲಕ್ಕೆ ಹತ್ತಿ ಬಾ, ನಮ್ಮ ಕಾರ್ಯವನ್ನು ತೋರಿಸಿಕೊಡುತ್ತೇವೆ ಎಂಬುದಾಗಿ ಅವರ ಬಾಯಿಂದ ಈ ಮಾತು ಬರುವುದಾದರೆ ದೃಢವಾಗಿ ನಾವು ನಂಬಿಕೊಳ್ಬೇಕು, ದೇವರು ನಮಗೆ ಜಯವನ್ನು ದಯಪಾಲಿಸಿದ್ದಾನೆ ಎಂಬುದಾಗಿ. ದೇವರು ಇಲ್ಲಿ ಈ ದಿನ ನಾನು ಈ ವಾಕ್ಯವನ್ನು ಓದಬೇಕಾದ್ರೆ ಈ ಪದವನ್ನು ಬಳಸಬೇಕಾದ್ರೆ ನನಗೆ ಬಹಳ ಒಂದು ಸಂತೋಷ ಆಯಿತು. ಏನಪ್ಪ ಅಂತಂದರೆ, ಕಾರಣವೇನೆಂದರೆ ಗುರುತುಗಳನ್ನು ನಮ್ಮ ದೇವರು ನಮಗೆ ಕೊಡುವಾತನಾಗಿರ್ತಾನೆ. ಕೇಳಿದಾಗ ನಾವು ಗುರುತುಗಳನ್ನು ಆತನು ಕೊಡುವಾತನಾಗಿದ್ದಾನೆ ಎಂಬುದಾಗಿ ನನಗೆ ಒಂದು ಸಂತೋಷ ಉಂಟಾಯಿತು. ಸತ್ಯವೇದದಲ್ಲಿ ನಾವು ಎಲ್ಲಿ ಓದಿದರೂ ಸಹ ದೇವರು ಕೆಲವು ಗುರುತುಗಳನ್ನು ಆತನು ಕೊಟ್ಟಿರುವುದನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಎಂಬುದಕ್ಕೆ ನಕ್ಷತ್ರವು ಗುರುತಾಗಿ ಕೊಡಲ್ಪಟ್ಟಿತ್ತು. ಸೌಲನ ಸಮುವೇಲನನ್ನು ಅಭಿಷೇಕ ಮಾಡೋದಕ್ಕೆ ಹೋಗುವಾಗ ನೀನು ಪೇಟೆಯ ಮಧ್ಯದಲ್ಲಿ ಕೆಲವರನ್ನು ನೀನು ಸಂಧಿಸುತ್ತೀಯ
ಮಾಡುತ್ತೀಯಾ, ಇದು ನಿನಗೆ ಗುರುತಾಗಿರುವುದು ಎಂಬುದಾಗಿ ದೇವರು ಹೇಳೋದನ್ನು ನಾವು ನೋಡ್ತೀವಿ. ಮೂರನೇದಾಗಿ, ದೇವರು ನಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಇನ್ನು ಮತ್ತೆ ಜಲಪ್ರವಾಹದಿಂದ ಈ ಲೋಕವು ಮುಳುಗಿ ಹೋಗುವುದಿಲ್ಲ ಎಂಬುದಾಗಿ ಅದರ ಗುರುತಾಗಿ ಕಾಮನ ಬಿಲ್ಲನ್ನು ನಮಗೆ ಗುರುತಾಗಿ ಕೊಟ್ಟಿದ್ದಾನೆ. ಮತ್ತು ಕ್ರಿಸ್ತನ ಎರಡನೆಯ ಬರೋಣವನ್ನು ಕುರಿತಾಗಿ ಅನೇಕ ಗುರುತುಗಳನ್ನು ನಮಗೆ ನೀಡಿದಂಥ ದೇವರು ಆತನಾಗಿದ್ದಾನೆ. ಆದುದರಿಂದ ದೇವರು ಗುರುತುಗಳನ್ನು ಆತನು ನಮಗೆ ಕೊಡುವ ಆತನಾಗಿದ್ದಾನೆ. ಈ ವಾಕ್ಯದಲ್ಲಿ ತಿಳಿಸಿರುವಂತೆ ಇವರು ಕೇಳಿದ ಸೂಚನೆ ಶತ್ರುವಿನ ಬಾಯಿಂದ ಬರಬೇಕಾಗಿತ್ತು. ಶತ್ರುವು ಹೇಳಬೇಕಾಗಿತ್ತು, ನೀವು ಮೇಲಕ್ಕೆ ಹತ್ತಿ ಬನ್ನಿರಿ, ನಾನು ನಿಮಗೆ ನಮ್ಮ ಕಾರ್ಯವನ್ನು ತೋರಿಸಿಕೊಡ್ತೇನೆ ಎಂಬುದಾಗಿ. ಗಿದ್ಯೋನನು ಸಹ ಶತ್ರುವಿನ ಬಾಯಿಂದ ನನಗೆ ಸೂಚನೆಯನ್ನು ಕೇಳಬೇಕು, ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ. ಅಲ್ಲಿ ಸಹ ಆತನು ಗುರುತನ್ನು ಕೇಳೋದನ್ನು ನಾವು ನೋಡ್ತೀವಿ. ಇಂದು ದೇವರ ಮಕ್ಕಳಾದಂಥ ನಮಗೆ ಶತ್ರು ನಿಮ್ಮ ಮುಂದೆ ಸವಾಲು ಹಾಕುತ್ತಿದ್ದರೆ, ಅದು ನಿಮ್ಮನ್ನು ಬಲಹೀನ ಮಾಡ್ತಿದ್ದರೆ, ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಎಂಬುದಾಗಿ ಶತ್ರು ನಿಮಗೆ ಹೇಳುತ್ತಾ ಇದ್ದರೆ, ನಿಮಗೆ ಒಂದು ಗುರುತು ಅದು ಸಿಕ್ಕಿದಂತೆ. ನೀನು ಕೆಳಗೆ ಇರುವಂತಹ ಸಮಯ ಇದಲ್ಲ, ನೀನು ಈಗ ಮೇಲಕ್ಕೆ ಏರಿ ಬರುವಂತಹ ಸಮಯ ಎಂಬುದಾಗಿ ನಾವು ಅದನ್ನು ತಿಳಿದುಕೊಳ್ಳಬೇಕಾಗಿದೆ. ಇದು ದೇವರ ಮಕ್ಕಳಿಗೆ ಒಂದು ಸೂಚನೆಯಾಗಿದೆ. ಏನಪ್ಪ ಅಂತಂದರೆ, ಶತ್ರುವಿನ ಬಾಯಿಂದ ನಾವು ಕೇಳಬೇಕು, ನೀನು ಮೇಲಕ್ಕೆ ಹತ್ತಿ ಬಾ ಎಂಬುದಾಗಿ. ಈ ದಿನ ನಾನು ಹೇಳ್ತಿದ್ದೇನೆ, ನಿನ್ನನ್ನು ಶಪಿಸಿದವನನ್ನು, ನಿನ್ನ ವಿರುದ್ಧವಾಗಿ ಮಾತನಾಡಿದವನನ್ನು, ನಿನ್ನ ಕುರಿತಾಗಿ ಅವಹೇಳನ ಮಾಡಿದವರು, ನಿನ್ನ ಕುರಿತಾಗಿ ಅವರ ಬಾಯಿಂದಲೇ ಅವರು ಹೇಳುತ್ತಾರೆ, ನೀನು ಮೇಲಕ್ಕೆ ಹತ್ತಿ ಬಾ ಎಂಬುದಾಗಿ. ಈ ದಿನ ನಾವು ಶತ್ರುವಿನ ಬಾಯಿಂದ ಒಂದು ಸವಾಲನ್ನು ಕೇಳಿದರೆ ಅರ್ಥ ಮಾಡಿಕೊಳ್ಳಬೇಕು, ಇದು ನೀನು ಕೆಳಗೆ ಇರುವಂಥ ಸಮಯವಲ್ಲ, ನೀನು ಮೇಲಕ್ಕೆ ಹತ್ತಿ ಬರುವಂಥ ಒಂದು ಸಮಯವಾಗಿದೆ ಎಂಬುದಾಗಿ. ಅನೇಕರು ಶತ್ರುವಿನ ಬಾಯಿಂದ ಏನಾದರೂ ಕೇಳಿದರೆ ಬಲಹೀನರಾಗಿ ಬಿಡುತ್ತಾರೆ. ಯಾರಾದರೂ ಏನಾದರೂ ನಮಗೆ ವಿರುದ್ಧವಾಗಿ ಮಾತನಾಡೋದಾದರೆ ನಾವು ಬಹಳ ಬಲಹೀನತೆಯಿಂದ ನಾವು ಕುಂದಿ ಹೋಗೋದನ್ನು ನಾವು ನೋಡ್ತೇವೆ. ಆದರೆ ನೀವೇನಾದರೂ ಇಂತಹ ಮಾತನ್ನು ಕೇಳಿದರೆ ನೀವು ಮುಂದೆ ಹೋಗಲು ದೇವರು ನಿಮ್ಮನ್ನು ಕರೆಯುತ್ತಾನೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು. ಇದೇ ರೀತಿಯಾಗಿ ಯೋನಾತಾನನು ಸಹ ಒಂದು ಗುರುತನ್ನು ದೇವರಿಂದ ಆತನು ಕೇಳಿದನು. ಏನಂತ? ಶತ್ರು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ಆದರೆ ಶತ್ರು ನಮ್ಮ ಚಲನವಲನಗಳನ್ನು ಆತನು ವೀಕ್ಷಿಸುತ್ತಾ ಇರ್ತಾನೆ. ಅದೇ ರೀತಿಯಾಗಿ ಸೈತಾನನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ನಮ್ಮ ಪ್ರತಿಯೊಂದೊಂದು ಕಾರ್ಯಗಳು ಸೈತಾನನಿಗೆ ತಿಳಿದಂಥವಾಗಿವೆ. ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ನಾವು ಎಲ್ಲಿಂದ ನಾವು ಬರ್ತಾ ಇದ್ದೇವೆ, ನಾವು ಯಾವ ರೀತಿಯಾದಂಥ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ, ನಿನ್ನ ನಂಬಿಕೆ ಯಾವ ರೀತಿಯಾಗಿದೆ ಎಂಬುದಾಗಿ ಆತನು ಪ್ರತಿಯೊಂದೊಂದು ವಿಚಾರಗಳನ್ನು ನಮ್ಮ ಬಗ್ಗೆ ಆತನು ತಿಳಿದುಕೊಂಡವನಾಗಿರ್ತಾನೆ. ಗುರುತು ಕೊಡುವಂಥ ದೇವರ ಮಕ್ಕಳಾದಂತಹ ನಾವು ಶತ್ರುವನ್ನು ನೋಡಿ ನಾವು ಹೇಳಬೇಕು, ನಿನ್ನ ಬಾಯಿಂದ ಒಂದು ಮಾತು ಬಂದರೆ ಸಾಕು, ದೇವರು ನಮಗೆ ಜಯವನ್ನು ದಯಪಾಲಿಸಿದ್ದಾನೆ. ಈ ದಿನ ಯುದ್ಧವು ನಮ್ಮದಲ್ಲ, ಯೆಹೋವನು ನಮಗೋಸ್ಕರವಾಗಿ ಯುದ್ಧ ಮಾಡ್ತಾನೆ ಎಂಬುದಾಗಿ. ದೇವರ ಜನರು ಒಂದು ಸಮಯ ಬಂದರೆ ಸಾಕು, ಅದರ ಎಲ್ಲ ದಿವಸಗಳಲ್ಲೂ ಅವರು ಗುಹೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಮಯದಲ್ಲಿ ಮಾತ್ರ ಅವರು ಗುಹೆಯಲ್ಲಿ ಇರುತ್ತಾರೆ. ನೀವು ಕಣ್ಣೀರಿನಲ್ಲಿ ಇರುವಂಥ ಸಮಯವಿದೆ, ಆದರೆ ಎಲ್ಲ ಸಮಯದಲ್ಲಿ ಕಣ್ಣೀರಿನಲ್ಲಿ ಇರುವಂಥ ಪರಿಸ್ಥಿತಿ ಬೇಕಾಗಿಲ್ಲ. ನೀವು ಅನೇಕ ಬಾರಿ ದುಃಖದಲ್ಲಿರುವಂಥ ಸಮಯಗಳು ಬರ್ತದೆ, ಆದರೆ ಎಲ್ಲ ಸಮಯದಲ್ಲಿ ನೀವು ದುಃಖದಲ್ಲಿ ಇರುವುದಿಲ್ಲ. ನೀವು ವೇದನೆಯಲ್ಲಿ, ನಿಂದನೆಗಳಲ್ಲಿ ಇರುವಂಥ ಸಮಯವು ಬರುವಂಥದ್ದಾಗಿರ್ತದೆ, ಆದರೆ ಎಲ್ಲ ಸಮಯದಲ್ಲಿ ನೀವು ವೇದನೆಯಲ್ಲಿ ಇರುವಂಥ ಆ ಸಮಯ ಇರುವುದಿಲ್ಲ. ಶತ್ರುವಿನ ಪದ್ಧತಿ ಅಂದರೆ ನಮ್ಮನ್ನು ಯಾವಾಗಲೂ ಶತ್ರು ಎಂಬುದಾಗಿ ನಾನು ಹೇಳುವಾಗ ಸೈತಾನನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಸೈತಾನನ ಒಂದು ಪದ್ಧತಿ ಎಂಬುದಾಗಿ ನಾವು ನೋಡಬೇಕಾದ್ರೆ ಅವರು ಯಾವಾಗಲೂ ನಮ್ಮನ್ನು ದುಃಖದಲ್ಲಿ, ವೇದನೆಯಲ್ಲಿ, ನಿಂದೆಯಲ್ಲಿ, ಕಣ್ಣೀರಿನಲ್ಲಿ ಅವನು ಗುಹೆಯ ಒಳಗಡೆ ನಮ್ಮನ್ನು ಇಡಬೇಕು ಎಂಬುದಾಗಿ, ಆತನ ಒಂದು ಕೈವಶದಲ್ಲಿ ನಮ್ಮನ್ನು ಬಂದಿಯಾಗಿರಬೇಕು ಎಂಬುದಾಗಿ ಆತನು ಈ ಅಪೇಕ್ಷೆಯನ್ನು ಪಡುವಂಥವನಾಗಿದ್ದಾನೆ. ಗುಹೆಯಿಂದ ಹೊರ ಬರುವಂತಹ ಸಮಯ ಇದಾಗಿರ್ತದೆ. ಹೊರ ಬಂದರೆ
ದೇವರು ಬಿಡುಗಡೆಯನ್ನು ನಮಗೆ ದಯಪಾಲಿಸಿಕೊಡುವ ಆತನಾಗಿರ್ತಾನೆ. ನಿನ್ನ ಶತ್ರುವಿಗೆ ಗೊತ್ತಾಗಬೇಕು ನೀವು ಗುಹೆಯಿಂದ ಹೊರಗಡೆ ಬಂದಿದ್ದೀರಾ ಎಂಬುದಾಗಿ. ಶತ್ರುವಿಗೆ ಅದು ತಿಳಿದಿಲ್ಲ. ಆತನನ್ನು ಯಾವಾಗಲೂ ಶತ್ರು ಅಂದರೆ ಸೈತಾನನ್ನು ಏನನ್ನು ನೆನೆಸ್ಕೊಳ್ತಾನೆ ಅಂತಂದರೆ, ಇವನು ಗುಹೆಯಿಂದ ಹೊರಗಡೆ ಅಂದರೆ ನನ್ನ ಒಂದು ಬಂಧನದಿಂದ ಈತನು ಹೊರಗಡೆ ಬಂದರೆ ಇವನನ್ನು ನಾವೇನು ಮಾಡೋಣ, ಕೊಂದು ಹಾಕೋಣ ಎಂಬುದಾಗಿ ಅವರು ನೆನೆಸ್ತಾ ಇರ್ತಾರೆ. ಆದರೆ ನಾವು ವಾಗ್ದಾನದೊಂದಿಗೆ, ದೇವರ ವಾಗ್ದಾನದೊಂದಿಗೆ ನಾವು ಗುಹೆಯಿಂದ ನಾವು ಹೊರಗೆ ಬರಬೇಕಾಗಿದೆ. ಆದರೆ ನಾವು ಏನು ಮಾಡಬೇಕಾಗಿದೆ, ದೇವರ ವಾಗ್ದಾನಗಳನ್ನು, ದೇವರು ಕೊಟ್ಟಂಥ ದೇವರ ವಾಕ್ಯಗಳನ್ನು ನಾವು ಕೈಯಲ್ಲಿ ಹಿಡಿದವರಾಗಿ ನಾವು ಆ ಗುಹೆಗಳಿಂದ ಹೊರಗಡೆ ಬರಬೇಕು. ಇಸ್ರಾಯೇಲರನ್ನ ಗೊಲ್ಯಾತನು 40 ದಿನಗಳವರೆಗೆ ಆತನು ನಿಂದಿಸುತ್ತಾ ಇದ್ದನು. ಅದೇ ಜಾಗದಲ್ಲಿ ಸೌಲನು ಅಲ್ಲಿ ಕುಳಿತುಕೊಂಡು ರಾಜನಾಗಿದ್ದನು. ಈ ಎಲ್ಲವನ್ನ ಆತನು ಕೇಳಿಸ್ಕೊಳ್ತಾ ಇದ್ದನು. ಆದರೆ ಅವನಿಗೆ ಅದು ಯಾವುದೇ ಒಂದು ಪರಿಣಾಮವನ್ನು ಬೀರಲಿಲ್ಲ. ತನ್ನ ಅಣ್ಣ ತಮ್ಮಂದಿರಿಗೆ ಆಹಾರವನ್ನು ಕೊಡಲು ಬಂದಂಥ ಆ ಒಂದು ದಾವೀದನಿಗೆ ಇವನು ಗೇಲಿ ಮಾಡುವುದನ್ನು ಆತನು ಕೇಳಿಸಿಕೊಳ್ಳೋದನ್ನು ನಾವು ನೋಡ್ತೀವಿ. ದಾವೀದನಿಗೆ ಇದು ಬಹಳ ಕಷ್ಟದ ವಿಚಾರವಾಗಿ ಅದು ಪರಿಣಮಿಸ್ತು. ಆತನು ನೇರವಾಗಿ ಏನು ಮಾಡ್ತಾನೆ, ಡೇರೆಯಲ್ಲಿ ಕುಳಿತಿದ್ದ ರಾಜನ ಬಳಿಗೆ ಆತನು ಹೋಗ್ತಾನೆ. ಸೌಲನಿಗೆ ಪ್ರಶ್ನೆಯನ್ನು ಕೇಳುವ ಆತನಾಗಿದ್ದಾನೆ. ಇಸ್ರಾಯೇಲರನ್ನು ನಿಂದಿಸುವಂಥ ಇವನು ಯಾರು? ಅಭಿಷಿಕ್ತರನ್ನ, ಸತ್ಯ ದೇವರನ್ನು ಸ್ತುತಿಸುವಂಥ ಜನರನ್ನು ನಿಂದಿಸುವಂಥ ಇವನು ಯಾರು ಎಂಬುದಾಗಿ ಆತನು ಕೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅವಮಾನ, ದುಃಖ, ಅಸಾಧ್ಯವಾದಂಥ ಸ್ಥಳಕ್ಕೆ ನಾನು ಹೋಗಿದ್ದೇನೆ. ಸಿಂಹಕ್ಕೆ, ಕರಡಿಗೆ ನಾನು ಹಂಚಿಕೊಳ್ಳೋದಿಲ್ಲ, ನಾನು ಅವನಲ್ಲಿಗೆ ನಾನು ಹೋಗ್ತೇನೆ ಎಂಬುದಾಗಿ ಆತನು ತೀರ್ಮಾನವನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಈ ದಿನ ನಾವು ಸೈತಾನನಿಗೆ ಹೇಳಬೇಕು ಇವನ್ ಯಾರು ಎಂಬುದಾಗಿ. ನಾವು ಹಾಕಿದ್ದ ಯುದ್ಧ ವಸ್ತ್ರಗಳನ್ನು, ಸೌಲನ್ ಏನು ಮಾಡ್ತಾನೆ, ತಾನು ಹಾಕಿದ್ದಂಥ ಒಂದು ಯುದ್ಧ ವಸ್ತ್ರಗಳನ್ನು ದಾವೀದನಿಗೆ ಕೊಡ್ತಾನೆ. ಆದರೆ ಅವುಗಳನ್ನು ಹಾಕಿಕೊಂಡು ನಡೆಯೋದಕ್ಕೆ ದಾವೀದನಿಗೆ ಸಾಧ್ಯ ಆಗಲಿಲ್ಲ. ಅದೇ ರೀತಿ ನಾವು ಸಹ ನಮ್ಮ ಸ್ವಂತ ಬುದ್ಧಿಗಳನ್ನು ಏನಾದರೂ ನಾವು ನಡೆಯೋದಕ್ಕೆ ಹೋದರೆ ಅದು ಸಾಧ್ಯವಿಲ್ಲ. ನಮ್ಮ ಹಣ ಬಲದಿಂದಾಗಲಿ, ಜನಬಲದಿಂದಾಗಲಿ, ಅನುಭವದಿಂದಾಗಲಿ ಅಥವಾ ಅಧಿಕಾರದಿಂದಾಗಲಿ ನಮ್ಮ ಸ್ವಂತ ಇಚ್ಛೆಯಿಂದ ನಾವು ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೈತಾನನಿಗೆ ಒಂದು ತಪ್ಪು ತಿಳುವಳಿಕೆ ಇದೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ಅದೇನಪ್ಪ ಅಂದರೆ, ನಾನು ಏನು ಮಾಡ್ಬೋದು, ಬೀಳಿಸ್ಬಿಡ್ಬೋದು ಅನ್ನೋಂಥ ಆತ್ಮವಿಶ್ವಾಸ ಸೈತಾನನಲ್ಲಿದೆ. ಆದರೆ ಸೈತಾನನಿಗೆ ಇದು ತಿಳಿದಿಲ್ಲ. ನಮ್ಮ ದೇಹದಲ್ಲಿ ಶಕ್ತಿ ಇರಲಾರ್ದೆ ಇರ್ಬೋದು, ಆದರೆ ಆತ್ಮದಲ್ಲಿ ನಾವು ಬಹಳ ಶಕ್ತಿಯುತವಾಗಿ ನಾವು ಇದ್ದೇವೆ ಎಂಬುದನ್ನು ನಾವು ಸೈತಾನನಿಗೆ ತಿಳಿಸಿಕೊಡಬೇಕಾಗಿದೆ. ಗೊಲ್ಯಾತನು ಗೇಲಿ ಮಾಡುವ ಆತನಾಗಿದ್ದಾನೆ. ನಾಯಿಯನ್ನು ಓಡಿಸಲು ನೀನು ಬಂದಿರುವಿಯಾ? ಆದರೆ ದಾವೀದ ಒಂದು ಮಾತನ್ನು ಹೇಳ್ತಾನೆ, ನೀನು ಈಟಿ, ಬರ್ಜಿ, ಕತ್ತಿಗಳೊಡನೆ ನನ್ನ ಬಳಿಗೆ ಬಂದಿರುವೆ. ನಾನಾದರೂ ಸೇನಾಧೀಶ್ವರನಾದ ಇಸ್ರಾಯೇಲರ ಯುದ್ಧ ಭಟರ ದೇವರಾಗಿರುವ ಯೆಹೋವನ ನಾಮದೊಡನೆ ಬಂದಿದ್ದೇನೆ ಎಂಬುದಾಗಿ. ಅಂದರೆ ಎಲ್ಲ ಯುದ್ಧವನ್ನು ಗೆಲ್ಲುವಂಥ ಯೆಹೋವನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಎಂಬುದಾಗಿ ದಾವೀದನು ಹೇಳೋದನ್ನು ನಾವು ನೋಡ್ತೀವಿ. ಇಲ್ಲಿ ಯೋನಾಥಾನನಿಗೂ ಗೇಲಿ ಮಾಡಿ, ಹತ್ತಿ ನೀನು ನನ್ನ ಬಳಿಗೆ ಬಾ, ನಾನು ನಿನಗೆ ಕಾರ್ಯವನ್ನು ತೋರಿಸಿಕೊಡ್ತೇನೆ ಎಂಬುದಾಗಿ ಶತ್ರುಗಳು ಇಲ್ಲಿ ಯೋನಾಥಾನನಿಗೆ ಗೇಲಿ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಯೋನಾಥಾನನು ತನ್ನ ಸೇವಕನಿಗೆ ಹೇಳ್ತಾನೆ, ನೀನು ನನ್ನ ಸಂಗಡ ನನ್ನ ಜೊತೆಯಲ್ಲಿ ಬಾ ಎಂಬುದಾಗಿ ಆತನ ಕರೆದುಕೊಂಡು, ಆತನನ್ನು ಸೇವಕನನ್ನು ಸಹ ಆತನು ಕರೆದುಕೊಂಡು ಆತನು ಮೇಲೆ ಹೊತ್ತೋದನ್ನು ಹೇಳ್ತಾನೆ. ಇಲ್ಲಿ ದೇವರ ವಾಕ್ಯದಲ್ಲಿ, ನಮ್ಮ ಮೂಲ ಭಾಷೆಯಲ್ಲಿ ಸತ್ಯವೇದದಲ್ಲಿ ಬರೆದಿರುತ್ತದೆ, ಅಲ್ಲಿ ಅವನ ಮೇಲೆ ಪವಿತ್ರಾತ್ಮನು ಬಂದನು ಎಂಬುದಾಗಿ. ಯೋನಾಥಾನನ ಮೇಲೆ ಯಾವಾಗ ಪವಿತ್ರಾತ್ಮನು ಬಂದನೋ ಆತನು ತನ್ನ ಕಾರ್ಯವನ್ನು ಪ್ರಾರಂಭ ಮಾಡೋದನ್ನು ನಾವು ನೋಡ್ತೇವೆ. ಪವಿತ್ರಾತ್ಮನು ನಮ್ಮನ್ನು ಕೆಳಕ್ಕೆ ಕೊಂಡೊಯ್ಯಲು ಬಿಡುವುದಿಲ್ಲ. ಆತನು ಯಾವಾಗಲೂ ನಮ್ಮನ್ನು ಮೇಲಕ್ಕೆ ಎತ್ತುವ ಆತನಾಗಿದ್ದಾನೆ. ದೇವರ ಸಮೀಪಕ್ಕೆ ನಮ್ಮನ್ನು ಆತನು ಕರೆದುಕೊಂಡು ಬರುವ ಆತನಾಗಿದ್ದಾನೆ. ಮೇಲೆ ನಿಂತಿರುವಾತನು ಹತ್ತಿ ಬರುವವನಿಗೆ ಹೊಡೆಯೋದು ಬಹಳ ಸುಲಭವಾಗಿತ್ತು. ಅಲ್ಲಿ ಫಿಲಿಸ್ಟಿಯರು ಆರಾಮಾಗಿ ಅವರು ಏನು ಮಾಡ್ಬೋದಾಗಿತ್ತು, ಯೋನಾಥಾನನನ್ನು, ಆತನನ್ನು ಆಯುಧಗಳನ್ನು ಹೊರುವಂಥವನನ್ನು ಹೊಡೆದು ಸಾಯಿಸ್ಬೋದಾಗಿತ್ತು. ಆದರೆ ಇಲ್ಲಿ ದೇವರ ಶಕ್ತಿ ಆತನ ಮೇಲೆ ಇತ್ತು. ಆದ್ದರಿಂದ ಅವರು ಅವನ ಮೇಲೆ ಹತ್ತಿ ಶತ್ರುಗಳನ್ನು ಹೊಡಿತಾ ಬೀಳಿಸ್ತಾ ಹೋಗ್ತಾನೆ. ಹಿಂದೆ ನಡೆದುಕೊಂಡು ಹೋಗುತ್ತಿದ್ದಂಥ
ಆಯುಧ ಹೊರುವವನೇನು ಮಾಡ್ತಾನೆ, ಅವನು ಯಾರನ್ನು ಒಡೆದು ಬೀಳಿಸ್ತಾ ಹೋಗ್ತಾನೋ ಅವರನ್ನೆಲ್ಲ ಅವನು ಕತ್ತಿಯಿಂದ ಚುಚ್ಚಿ ಆತನು ಸಾಯಿಸ್ತಾ ಹೋಗ್ತಾನೆ. ಯಾಕೆ ಅವನು ಆ ಥರ ಮಾಡ್ತಾನೆ ಅಂದರೆ, ಮತ್ತೆ ಬಿದ್ದವನು ಮತ್ತೆ ಎದ್ದು ಬಂದು ಮತ್ತೆ ಹೊಡೆಯುವಂತಹ ಒಂದು ಸನ್ನಿವೇಶ ಇರ್ತದೆ ಎಂಬುದಾಗಿ ಆತನು ಒಬ್ಬೊಬ್ಬರನ್ನು ಸಾಯಿಸ್ತಾ ಹೋಗ್ತಾನೆ. ಒಬ್ಬರಿಗಿಂತ ಇಬ್ಬರು ಲೇಸು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುತ್ತದೆ. ಯಾವಾಗಲೂ ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡೋದರಿಂದ ನಮ್ಮ ಎಲ್ಲ ಶೋಧನೆಗಳನ್ನು ನಾವು ಜಯಿಸೋದಕ್ಕೆ ಶಕ್ತಿ ಆಗ್ತೀವಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ಅನೇಕ ನಮ್ಮ ಜೀವಿತಗಳಲ್ಲಿ ನಮಗೇನಾಗಿದೆಯಪ್ಪ ಅಂತಂದರೆ, ಬಹಳ ಕಷ್ಟದಲ್ಲಿ ದುಃಖದಲ್ಲಿ ಸೈತಾನನ ನಮ್ಮನ್ನು ಏನು ಮಾಡಿದ್ದಾನೆ, ಗುಹೆಯ ಒಳಗಡೆ ನಮ್ಮನ್ನು ಬಂಧಿಸಿಟ್ಟಿದ್ದಾನೆ. ಗುಹೆಯಲ್ಲಿ ನಮ್ಮನ್ನು ಇಟ್ಟು ತನ್ನ ಒಂದು ಬೇಡಿಯಿಂದ ನಮಗೆ ಬಂಧನವನ್ನು ಮಾಡಿದ್ದಾನೆ. ನಾವು ಅವೆಲ್ಲವನ್ನು ತೆಗೆದಿಟ್ಟು ನಾವೇನು ಮಾಡಬೇಕು, ದೇವರ ನಾಮದಲ್ಲಿ ನಾವು ಮೇಲಕ್ಕೆ ಹತ್ತಿ ಬರುವಂಥ ಒಂದು ಸಮಯವಾಗಿದೆ. ಇಲ್ಲಿ ನಾವು ನೋಡಬೇಕಾದ್ರೆ ಯೋನಾತಾನನು ಮತ್ತು ಆತನ ಜೊತೆಗಿದ್ದಂಥ ಆಯುಧ ಹೊರುವವನು ಇಬ್ಬರನ್ನು ಮಾತಾಡ್ಕೊಳ್ಬೇಕಾದ್ರೆ ಬಹು ಜನರಿಂದಾಗದ ಒಂದು ಸ್ವಲ್ಪ ಜನರಿಂದಾದಲು ರಕ್ಷಿಸುವನು ಯೆಹೋವನಿಗೆ ಅಸಾಧ್ಯವಲ್ಲವಲ್ಲ. ಅವನು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗ್ಲೇ ಅವನು ಹೇಳ್ಕೊಂಡು ಹೋಗಿರ್ತಾನೆ, ಬಹು ಜನರಿಂದಾದರೂ ಸ್ವಲ್ಪ ಜನರಿಂದಾದರೂ ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ. ಆ ಸೌಲನೊಟ್ಟಿಗೆ ಅನೇಕ ಮಂದಿ ಅಲ್ಲಿ ಯುದ್ಧ ವೀರರು ಇದ್ದರು. ಅಷ್ಟು ಜನರಿಂದ ರಕ್ಷಿಸಲು ಆಗದೇ ಇರುವಂಥ ಆ ಯುದ್ಧವನ್ನು ಯೋನಾತಾನನು ಮತ್ತು ಆತನ ಒಂದು ಆಯುಧವನ್ನು ಹೊರುವಂಥ ವ್ಯಕ್ತಿಯಿಂದ ಆತನು ಮಾಡುವುದನ್ನು ನಾವು ನೋಡ್ತೇವೆ. ಮುಂಚಿತವಾಗಿಯೇ ಯೋನಾತಾನನಿಗೆ ಬಹಳವಾಗಿ ನಂಬಿಕೆ ಇತ್ತು. ದೇವರು ಈ ಒಂದು ಸನ್ನಿವೇಶದಿಂದ ನಮ್ಮೆಲ್ಲರನ್ನ ಬಿಡಿಸಿ ಆತನು ಕಾಯುವಾತನಾಗಿದ್ದಾನೆ ಎಂಬುದಾಗಿ ಆತನು ನಂಬಿಕೆಯಿಂದ ದೇವರ ಗುರುತನ್ನು ಕೇಳಿಕೊಂಡು ಆತನು ಹೋಗ್ತಾನೆ. ಮೇಲಕ್ಕೆ ಹತ್ತಿ ಬಾ ಎಂಬುದಾಗಿ ಶತ್ರು ನನಗೆ ಹೇಳುವುದಾದರೆ ಖಂಡಿತವಾಗಿ ದೇವರು ಅಲ್ಲಿ ನಮಗೆ ಜಯವನ್ನು ಕೊಡುವ ಆತನಾಗಿದ್ದಾನೆ ಎಂಬುದಾಗಿ ಆತನು ಅರಿತುಕೊಂಡಿದ್ದನು. ಅದೇ ರೀತಿಯಾಗಿ ದೇವರು ಅಲ್ಲಿ ಅವರಿಗೆ ಜಯವನ್ನು ಅನುಗ್ರಹಿಸಿಕೊಡೋದನ್ನು ನಾವು ನೋಡ್ತೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಇಂದು ನಮ್ಮ ಜೀವಿತಗಳಲ್ಲಿ ಇಂಥ ಸನ್ನಿವೇಶಗಳು ಅನೇಕ ಬಾರಿ ಬರುವಂಥದ್ದಾಗಿರ್ತದೆ. ನಮ್ಮ ಕಷ್ಟಗಳು, ನಮ್ಮ ದುಃಖಗಳು, ನಮ್ಮ ಚಿಂತೆಗಳು, ನಮ್ಮ ನೋವುಗಳು ಏನು ಮಾಡ್ತದೆ, ನಮ್ಮನ್ನು ಕೆಳಗಡೆ ಒತ್ತಿ ಹಿಡ್ದಿರ್ತದೆ. ಇದು ಸೈತಾನನಿಗೆ ಏನಾಗ್ತದೆ, ಅಸ್ತ್ರವಾಗಿ ಅದನ್ನು ಆತನು ಉಪಯೋಗಿಸಿಕೊಳ್ಳುವಾತನಾಗಿದ್ದಾನೆ. ಇವೆಲ್ಲವುಗಳನ್ನು ಅಸ್ತ್ರವಾಗಿ ಉಪಯೋಗಿಸಿಕೊಂಡು ನಮ್ಮ ಆತ್ಮಿಕ ಜೀವಿತದಲ್ಲಿ ನಮಗೆ ಹೋರಾಡುವಂಥ ಶಕ್ತಿಯನ್ನು ಆತನೇನು ಮಾಡ್ತಾನೆ, ಆತನು ಬದಲಾಯಿಸೋದನ್ನು ನಾವು ನೋಡ್ತೇವೆ. ಶಕ್ತಿಯನ್ನು ಆತನು ತೆಗೆದುಕೊಂಡು ಬಿಡೋದನ್ನು ನಾವು ನೋಡ್ತೇವೆ. ಈ ದಿನದಲ್ಲಿ ನಾವು ಅಂತಹ ಶಕ್ತಿಯನ್ನು, ನಮ್ಮ ಆಲೋಚನೆಯಂತೆ ನಾವು ಯುದ್ಧಗಳನ್ನು ಗೆಲ್ಲೋದಕ್ಕೆ ನಾವು ಸಾಧ್ಯವಿಲ್ಲ. ಈ ಎಲ್ಲ ಯುದ್ಧವನ್ನು ನಾವೇನು ಮಾಡಬೇಕು, ದೇವರಿಗೆ ನಾವು ಒಪ್ಪಿಸಿಕೊಡಬೇಕು. ಆತನೇ ನಿಂತುಕೊಂಡು ನಮಗೆ ಯುದ್ಧವನ್ನು ಮಾಡ್ತಾನೆ. ಈ ದಿನ ಯುದ್ಧ ಮಾಡೋದು ನೀನು ಬೇಡ, ಸುಮ್ಮನೆ ನಿಂತುಕೊಂಡು ದೇವರು ಮಾಡುವಂತಹ ಮಹತ್ ಕಾರ್ಯಗಳನ್ನು ನೀವು ನೋಡ್ರಿ ಎಂಬುದಾಗಿ ದೇವರು ಕೆಲವೊಮ್ಮೆ ನಮಗೆ ಹೇಳುವಾತನಾಗಿದ್ದಾನೆ. ಕೆಲವೊಮ್ಮೆ ನೀವು ಯುದ್ಧ ಮಾಡ್ರಿ ಎಂಬುದಾಗಿ ಹೇಳ್ತಾನೆ. ಕೆಲವೊಮ್ಮೆ ಸುಮ್ಮನೆ ನಿಂತುಕೊಂಡು ನಾನು ಮಾಡುವಂಥ ಕಾರ್ಯವನ್ನು ನೀವು ನೋಡ್ರಿ ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ. ನಾವಿನ್ನು ಕಣ್ಣೀರಿನಲ್ಲಿ ಇರುವಂತಹ ಸಮಯ ಇಲ್ಲ. ನಾವಿನ್ನೂ ದುಃಖದಲ್ಲಿ ಇರುವಂತಹ ಅವಕಾಶವಿಲ್ಲ. ಇನ್ನು ವೇದನೆಯಲ್ಲಿ ಇರುವಂಥ ಸನ್ನಿವೇಶ ಇಲ್ಲ, ನಿಂದೆಯಲ್ಲಿ ಇರುವಂಥ ಸನ್ನಿವೇಶವಿಲ್ಲ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಶತ್ರು ನಿನ್ನನ್ನು ಆ ರೀತಿಯಾಗಿ ಕರೆಯೋದಾದರೆ ನಿನ್ನನ್ನು ಮೇಲಕ್ಕೆ ಹತ್ತಿ ಬಾ ಎಂಬುದಾಗಿ ಆತನು ಕರೀತಾನೆ. ಆ ಸಮಯದಲ್ಲಿ ನೀವು ಅಂದುಕೊಳ್ಳಿರಿ, ಈಗ ನಾನು ಕೆಳಗೆ ಇರುವಂಥ ಸಮಯವಲ್ಲ, ನಾನು ಮೇಲಕ್ಕೆ ಏರಿ ಬರುವಂಥ ಸಮಯ ಎಂಬುದಾಗಿ. ಯಾವುದೇ ಶೋಧನೆಗಳಾಗಲಿ ಕಷ್ಟಗಳಾಗಲಿ ಅವು ನಮ್ಮನ್ನು ಒಂದೊಂದು ಮೆಟ್ಟಿಲಾಗಿ ನಮ್ಮನ್ನು ಮೇಲಕ್ಕೆ ಅದು ತರುವಂಥದ್ದಾಗಿರ್ತದೆ. ಆದುದರಿಂದ ನಮ್ಮನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ. ನಾವು ನಿಜವಾಗಲೂ ಮೇಲಕ್ಕೆ ಏರಿ ಹೋಗಲು ದೇವರಿಗೆ ಮೀಸಲಾಗಿ ದೇವರಿಗೆ ಇಷ್ಟವಾಗುವಂಥ ಗುಣಗಳು ನಮ್ಮಲ್ಲಿ ಇದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಖಂಡಿತವಾಗಿ ನಾವು ಪ್ರಾರ್ಥನೆಗಳಲ್ಲಿ ನಾವು ಸಮಯವನ್ನು ಕಳೀತಾ ಇದ್ದೀವ, ದೇವರ ವಾಕ್ಯವನ್ನು ಓದುವುದರಲ್ಲಿ ನಾವು ಸಮಯವನ್ನು ಕಳೀತಾ ಇದ್ದೀವ, ನಾವು ಪ್ರತಿಯೊಂದೊಂದು ಕುಟುಂಬವನ್ನು ನಾವು
ಸಂಧಿಸುವಾಗಲೂ ಪ್ರತಿಯೊಂದೊಂದು ಕುಟುಂಬದಲ್ಲಿ ಹೇಳುವಂಥ ಒಂದು ಸಂಗತಿ ಎಂದರೆ ಕುಟುಂಬ ಪ್ರಾರ್ಥನೆಗಳನ್ನು ನೀವು ಮಾಡಿರಿ ಎಂಬುದಾಗಿ. ಯಾಕೆಂದರೆ ದೇವರ ಹತ್ತಿರಕ್ಕೆ ನಾವು ಹೋಗಬೇಕಾದ್ರೆ ದೇವರು ನಮ್ಮನ್ನು ಮೇಲಕ್ಕೆ ಹತ್ತಿ ಬಾ ಎಂಬುದಾಗಿ ನಾವು ಕರಿಬೇಕಾದ್ರೂ ನಾವು ಆ ಒಂದು ಮೆಟ್ಟಿಲುಗಳನ್ನು ಹತ್ತಿ ಆತನ ಬಳಿಗೆ ಹೋಗಬೇಕಾದ್ರೆ ನಮಗೆ ಕೆಲವೊಂದು ಯೋಗ್ಯತೆಗಳು ಇರಬೇಕು. ನಮ್ಮ ಜೀವಿತದಲ್ಲಿ ನಾವು ಯಥಾರ್ಥವಾಗಿ ನಾವು ಇದ್ದೇವಾ? ನಾವು ದೇವರಿಗೆ ಇಷ್ಟವಾಗುವಂಥ ಗುಣಗಳು ನಮ್ಮಲ್ಲಿದೆಯಾ? ದೇವರ ವಾಕ್ಯವು ನಮ್ಮಲ್ಲಿದೆಯಾ? ಪ್ರಾರ್ಥನೆಗಳು ನಮ್ಮಲ್ಲಿದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಇಲ್ಲಿ ಇಸ್ರಾಯೇಲರನ್ನು 2 ವ್ಯಕ್ತಿಗಳಿಂದ ಇಸ್ರಾಯೇಲರು ಫಿಲಿಸ್ಟಿಯರನ್ನು ಗೆಲ್ಲೋದನ್ನು ನಾವು ನೋಡ್ತೀವಿ. ಎಷ್ಟು ಜನ ಸೈನಿಕರಿದ್ದಾಗಲೂ ಯುದ್ಧ ಮಾಡೋದಕ್ಕೆ ಆಗಲಾರ್ದೆ ಆ ಡೇರೆಗಳಲ್ಲಿ ಆತನು ಸೌಲನ್ನು ಇಳಿದುಕೊಂಡಿರೋದನ್ನು ನಾವು ನೋಡ್ತೀವಿ. ಆದರೆ ಯೋನಾಥಾನನ ಮುಖಾಂತರವಾಗಿ ಆಯುಧವನ್ನು ಹೊರುವಂಥ ವ್ಯಕ್ತಿಯ ಮೂಲಕವಾಗಿ ದೇವರು ಅವರಿಗೆ ಜಯವನ್ನು ಅನುಗ್ರಹಿಸಿಕೊಡೋದನ್ನು ನಾವು ನೋಡ್ತೇವೆ. ಆದ್ದರಿಂದ ದೇವರು ಯಾವಾಗಲೂ ಆತನು ನಮಗೆ ಒಂದು ಗುರುತುಗಳನ್ನು ಕೊಡ್ತಾನೆ. ಕ್ರೈಸ್ತರಾದಂಥ ಮಕ್ಕಳು, ಕ್ರೈಸ್ತಿಯ ಕುಟುಂಬಗಳಿಗೆ ಒಂದು ಗುರುತನ್ನು ಕೊಟ್ಟಿದ್ದಾನೆ. ಪ್ರಾರ್ಥನೆ ಅನ್ನುವಂಥ ಗುರುತನ್ನು ಕೊಟ್ಟಿದ್ದಾನೆ. ಆತನು ಮೊಣಕಾಲೂರಿ ಪ್ರಾರ್ಥನೆಗಳನ್ನು ಮಾಡಿರಿ ಎಂಬುದಾಗಿ ಗುರುತುಗಳನ್ನು ಕೊಟ್ಟಿದ್ದಾನೆ. ಉಪವಾಸವಿದ್ದು ನಿಮ್ಮ ಕಷ್ಟಗಳನ್ನು ಜಯಿಸಿರಿ ಎಂಬುದಾಗಿ ಗುರುತುಗಳನ್ನು ಕೊಟ್ಟಿದ್ದಾನೆ. ನಾವು ದೊಡ್ಡದಾಗಿ ನಾವು ಶಿಲುಬೆಗಳನ್ನ ಕತ್ತಲು ಹಾಕ್ಕೊಂಡು ನಾವು ಕ್ರೈಸ್ತರು ಎಂಬುದಾಗಿ ತೋರಿಸಿಕೊಳ್ಳುವಂಥ ಅವಕಾಶ ನಮಗೆ ಬೇಕಾಗಿಲ್ಲ. ದೇವರ ಪ್ರಾರ್ಥನೆ ಮೂಲಕವಾಗಿ, ನೀವು ಮಾತನಾಡುವಂಥ ಮಾತುಗಳ ಮೂಲಕವಾಗಿ, ದೇವರ ವಾಕ್ಯವನ್ನು ಸಾರೋದರ ಮೂಲಕವಾಗಿ, ನಿಮ್ಮ ಸಾಕ್ಷಿಗಳನ್ನು ಸಾರೋದರ ಮೂಲಕವಾಗಿ ನೀವು ಕ್ರೈಸ್ತರು ಎಂಬುದಾಗಿ ಜನರು ಹೇಳುವಂಥ ಸನ್ನಿವೇಶವು ನಿಮಗೆ ಇರಬೇಕು. ಆದ್ದರಿಂದ ದೇವರು ಹೇಳ್ತಾ ಇದ್ದಾನೆ, ಈ ದಿನ ಶತ್ರುಗಳು ನಿಮ್ಮನ್ನು ಕೆಳಗೆ ತುಳಿಯೋದಕ್ಕೆ ನೋಡಬೇಕಾದ್ರೆ ನೀವು ಹೇಳಬೇಕು, ದೇವರೇ ಇದು ನಾನು ಒಂದು ಸ್ಟೆಪ್, ನಾನು ಮೇಲೆ ಹೋಗುವಂಥ ಒಂದು ಸನ್ನಿವೇಶ, ಮೇಲಕ್ಕೆ ಹತ್ತುವಂಥ ಸನ್ನಿವೇಶ ಎಂಬುದಾಗಿ ನೀವು ಅದನ್ನು ಗುರುತಾಗಿ ನೀವು ತೆಗೆದುಕೊಳ್ಳಬೇಕು ಎಂಬುದಾಗಿ ನಾವು ಕೇಳ್ಕೊಳ್ತೀವಿ. ನಾವೆಲ್ಲರೂ ನಮ್ಮ ಜೀವಿತಗಳನ್ನ ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ. ನಾವು ನಿಜವಾಗಲೂ ಈ ಒಂದು ಸನ್ನಿವೇಶದಲ್ಲಿ ನಾವು ಹಾದು ಹೋಗಿದ್ದೀವ? ನಾವು ನಿಜವಾಗಲೂ ಈ ಒಂದು ಶತ್ರುವಿನ ಈ ಮಾತುಗಳಿಂದ ನಾವು ಮೇಲಕ್ಕೆ ಹೋಗ್ತಾ ಇದ್ದೀವ? ನಾವೇ ಯಾವಾಗಲೂ ಕೆಳಗಡೆ ನಾವು ಬಿದ್ದುಕೊಂಡಿರ್ತೀವಿ. ನಮ್ಮ ಒಂದು ಕುಟುಂಬಗಳಲ್ಲಿ ಒಂದು ಪ್ರಾರ್ಥನೆಗಳಿರೋದಿಲ್ಲ. ನಮ್ಮ ಒಂದು ಕುಟುಂಬಗಳಲ್ಲಿ ದೇವರ ಭಯಭಕ್ತಿಯನ್ನು ಅನ್ನೋದು ಇರೋದಿಲ್ಲ. ನಮ್ಮ ಮಕ್ಕಳಿಗೆ ದೇವರ ಭಯಭಕ್ತಿಯನ್ನು ನಾವು ಕಲಿಸೋದಿಲ್ಲ. ಸಬ್ಬತ್ ದಿನದಲ್ಲಿ ಸರಿಯಾಗಿ ನಾವು ದೇವರಾಧನೆಗಳಿಗೆ ಬರೋದಿಲ್ಲ. ನಮ್ಮ ಎಲ್ಲ ದಿನನಿತ್ಯದ ಕೆಲಸಗಳಿಗೆ ಹೆಚ್ಚಾದಂಥ ಸಮಯಗಳನ್ನು ನಾವು ಕೊಡುವಂಥವರಾಗಿರ್ತೀವಿ. ಇದರಿಂದ ನಾವು ಯುದ್ಧಗಳನ್ನು ಜಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೇಲಕ್ಕೆ ಏರೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ನಾವು ಇರುವಂಥ ಒಂದು ಸ್ಥಳದಲ್ಲೇ ನಾವು ಇರ್ತೀವಿ. ನಾವು ಮೇಲಕ್ಕೆ ಏರಿ ಹೋದಾಗ ಮಾತ್ರ ದೇವರನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗ್ತದೆ. ನಾವು ಇಲ್ಲೇ ಇರೋದಾದರೆ ಖಂಡಿತವಾಗಿ ನಾವು ದೇವರನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಿಗೆ ದೇವರು ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾನೆ. ನೀವು ಮೇಲಕ್ಕೆ ಹತ್ತಿ ಬನ್ನಿರಿ ಎಂಬುದಾಗಿ. ಈ ದಿನದಲ್ಲಿ ನಮ್ಮ ಜೀವಿತಗಳಲ್ಲಿ ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ. ಮೇಲಕ್ಕೆ ಹತ್ತಿ ಹೋಗೋದಕ್ಕೆ ದೇವರು ಸೂಚನೆಯನ್ನು ಕೊಟ್ಟಾಗ ನಮ್ಮಲ್ಲಿ ಆ ಒಂದು ಶಕ್ತಿ, ಸಾಮರ್ಥ್ಯ, ಆ ಒಂದು ಗುಣಗಳಿದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನೂ ನೀತಿ ಸ್ವರೂಪನೂ ಆದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ, ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡಿ ಸ್ವಾಮಿ, ನಿನ್ನ ವಾಕ್ಯವನ್ನು, ನಿನ್ನ ಬಲವನ್ನು ಸ್ವಾಮಿ ನಮಗೆ ಪ್ರತಿ ದಿನವೂ ಹೊಸದಾಗಿ ಅನುಗ್ರಹಿಸಿಕೊಡುತ್ತಾ ಇದ್ದೀಯ ತಂದೆ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಈಗ ತಾನೇ ಕೇಳಿದಂಥ ವಾಕ್ಯಗಳನ್ನು ನೀನು ಆಶೀರ್ವದಿಸು, ಬಲಪಡಿಸು ರಾಜ. ಅಪ್ಪ ತಂದೆ, ಮೇಲಕ್ಕೆ ಹತ್ತಿ ಬಾ ಎಂಬುದಾಗಿ ಯಾವಾಗ ಶತ್ರು ನಮಗೆ ಹೇಳುತ್ತಾನೋ, ನಾವು ಒಂದು ಹೆಜ್ಜೆ ನಿನಗೆ ಸಮೀಪವಾಗುತ್ತಿದ್ದೇವೆ ಎಂಬುದಾಗಿ ನಾವು ಮನಸ್ಸಿನಲ್ಲಿ ಅಂದುಕೊಳ್ಳಲಿಕ್ಕಾಗುವಂತೆ ನಿನ್ನ ಆಶೀರ್ವಾದ ತುಂಬಿಸು. ದೇವರ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಪ್ಪ. ಶುದ್ಧವಾದ ಹೃದಯದಿಂದ ಸ್ವಾಮಿ ಅವರು ಆ ವಾಕ್ಯಗಳನ್ನು ಅಂಗೀಕಾರ ಮಾಡಿಕೊಂಡು ತಮ್ಮ ಪ್ರತಿ ದಿನದ ಜೀವಿತದಲ್ಲಿ ಸ್ವಾಮಿ ಆ ವಾಕ್ಯಗಳನ್ನು ಸ್ವಾಮಿ ಅವರು ಅನುಗ್ರಹಿಸಿ ಕೊಡುತ್ತಾ ಇನ್ನು ನಡೆಸಪ್ಪ ತಂದೆಯೇ. ಮತ್ತೊಂದು ಆವರ್ತಿ ನಮ್ಮೆಲ್ಲರನ್ನ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.